ಸ್ವಲ್ಪ ಸಾಮಾನ್ಯವಾಗಿ ಕೂತ ಸ್ಥಳದಿಂದನೇ ಮಾತಾಡೋರು ಸ್ವಾಮೀಜಿಗಳು ಮತ್ತು ಗುರುಗಳು. ನಮ್ಗೆ ಇವತ್ತಂತ ಯೋಗ ಬಂದಿದೆ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತಿದ್ದಕ್ಕೆ ಅಂತ ಅನ್ಸುತ್ತೆ. ಇಲ್ಲಿರುವಂತಹ ಎಲ್ಲ ಮನಸ್ಸುಗಳಿಗೆ ನಮಸ್ಕಾರ. ಯಾಕೆ ಎಲ್ಲ ಮನಸ್ಸುಗಳು ಅಂತಂದ್ರೆ, ಪ್ರತಿಯೊಬ್ಬರಲ್ಲೂ ಇಲ್ಲಿರೋರೆಲ್ಲರೂ ಒಂದೊಂದು ಮನಸ್ಸು. ಅದ್ರ ಜೊತೆಯಲ್ಲಿ ಒಬ್ಬೊಬ್ಬರಲ್ಲಿ ಎರಡೆರಡು ಮನಸ್ಸಿರ್ತದೆ, ಕೆಲವರಲ್ಲಿ ಮೂರು ಮನಸ್ಸಿರ್ತದೆ. ಹಾಗಾಗಿ ಇಲ್ಲಿ ಇರುವ ಜನಸಂಖ್ಯೆ ಇಂಟು ಸಮ್ 2-3 ಆಗುವಷ್ಟು ಮನಸ್ಸು ಇದೆ. ಅದ್ರ ಜೊತೆಗೆ ಇವತ್ತೊಂದು ಹೊಸ ಮನಸ್ಸು ನಮ್ಮನ್ನೆಲ್ಲ ಸೇರ್ಕೊಂಡಿದೆ, ಓ ಮನಸ್ಸು. ಈ ಭೂಮಿಯನ್ನ ನಡೆಸುವ ಶಕ್ತಿಗಳಲ್ಲಿ ನಮಗೆ ಗುರುತ್ವಾಕರ್ಷಣ ಶಕ್ತಿ ಅತ್ಯಂತ ಪ್ರಮುಖವಾದಂತಹ ಶಕ್ತಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಗುರುತ್ವಾಕರ್ಷಣ ಶಕ್ತಿ ಇದ್ರೆ ಭೂಮಿಗಳು, ಗ್ರಹಗಳು ಯಾವುದೋ ಒಂದು ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ, ಏನೇನೋ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರೋದು. ಹಾಗಾಗಿ ನಡೆಸುವಂತ ಶಕ್ತಿಯಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಗುರುತ್ವಾಕರ್ಷಣ ಶಕ್ತಿ. ಅದರ ನಂತರ ನಮಗೆ ಈ ಬೆಳಕು, ಗಾಳಿ, ಆಮ್ಲಜನಕ, ಈ ತರದ್ದೆಲ್ಲ ಬೇರೆ ಬೇರೆಯ ಪಂಚಭೂತ ಶಕ್ತಿಗಳು ಬರುತ್ತೆ. ಇದನ್ನೆಲ್ಲ ಬಿಟ್ಟ ಮೇಲೆ ನಮ್ಮ ಮನುಷ್ಯರನ್ನ, ನಮ್ಮ ಜೀವಿಗಳನ್ನ ನಡೆಸ್ತಾ ಇರುವಂತ ಅತ್ಯಂತ ದೊಡ್ಡ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಮನಸ್ಸು. ನಿಮ್ಗೆ ಇದು ಕಲ್ಪನೆ ಇದೆಯಲ್ಲೋ ಗೊತ್ತಿಲ್ಲ, ಅದು ಎಷ್ಟು ಪವರ್ಫುಲ್ ಆದದ್ದು ಅಂದ್ರೆ ನಮ್ಮ ಗಮನಕ್ಕೆ ಬರದಂತೆ ನಮ್ಮನ್ನ ನಡೆಸ್ತಾ ಇರುತ್ತೆ. ಉದಾಹರಣೆಗೆ, ಯಾವುದೋ ಇಬ್ಬರು ವ್ಯಕ್ತಿಗಳು ಎದುರುಗಡೆಗೆ ಬಂದಾಗ ಯಾವ ಕಾರಣನೂ ಇಲ್ಲದೆ ಅವ್ರ ಬಗ್ಗೆ ನಮ್ಗೆ ಸ್ವಲ್ಪ ಪ್ರೀತಿಯ ಭಾವನೆ ಬರ್ಬೋದು, ಅಥವಾ ವ್ಯಕ್ತಿಯನ್ನ ನೋಡ್ತಿದ್ದ ನಮ್ಗೆ ಸಡನ್ಲಿ ಅಸಹ್ಯ ಆಗ್ಬೋದು, ಆ ವ್ಯಕ್ತಿಯನ್ನ ನೋಡ್ತಿದ್ದಾಗ ಸಡನ್ ಇರಿಟೇಷನ್ ಆಗುತ್ತೆ, ಅಥವಾ ಅದು ನಮ್ಗೆ ಗೊತ್ತಿಲ್ಲದೆ ಆ ವ್ಯಕ್ತಿಯ ಜೊತೆಗಿನ ಯಾವುದೋ ಒಂದು ಬಂಧವನ್ನ ಸೃಷ್ಟಿಸುವಂತ ಯಾವ್ದಾದ್ರು ಒಂದು ಶಕ್ತಿ ಇದ್ರೆ ಅದು ಮನಸ್ಸು. ಈ ಮನಸ್ಸು ಏನಿದೆ, ಈಗ ನಾವು ಒಬ್ಬರಿಂದ ಒಬ್ಬರಿಗೆ ಬದಲಾಗ್ತಾ ಹೋಗುತ್ತಲ್ಲ, ಪ್ರತಿಯೊಬ್ಬರ ಮನಸ್ಸು ಬೇರೆ ಬೇರೆನೆ. ಈಗ ಭೂಮಿಯಲ್ಲಿ ನಮ್ಮಲ್ಲಿ ಎಷ್ಟು ಟ್ರಿಲಿಯನ್ ಜೀವಿಗಳಿದೆಯೋ ಅಷ್ಟು ಡಿಫ್ರೆಂಟ್ ಮನಸ್ಸುಗಳಿದೆ. ಅದು ಯಾವುದೋ ಒಂದಕ್ಕೊಂದು ಸಂಬಂಧ ಇಲ್ಲ, ಅದೆಲ್ಲ ಬೇರೆ ಬೇರೆ ಆದಂತಹ ಮನಸ್ಸುಗಳು. ಈಗ ನಾವು ಹೇಗೆ ರೆಟಿನಾ ಮತ್ತೆ ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಅಂತ ಹೇಳ್ತೀವೋ, ಮನಸ್ಸು ಕೂಡ ಹಂಗೆ ಬೇರೆ ಆಗಿದೆ. ಎಲ್ಲೋ ಒಂದ್ ಕಡೆ ಕಾಮನ್ ಅಂತ ಅನ್ಸುತ್ತೆ, ಬಟ್ ಅದು ಅಷ್ಟು ಕಾಮನ್ ಇಲ್ಲ, ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ, ನಮ್ಗೆ 2 ಜನ ಪ್ರೇಮಿಗಳು. ಆ ಪ್ರೇಮಿಗಳು ಮೊದಲು ಪ್ರೇಮದಲ್ಲಿ ಬೀಳ್ತಾ ಇರುವಾಗ ನಾನು ನೀನು ಒಂದೇ ತರ ಥಿಂಕ್ ಮಾಡ್ತೀವಲ್ಲ, ನಮ್ ವೇವ್ಲೆಂತ್ ಎಷ್ಟು ಮ್ಯಾಚ್ ಆಗ್ತಿದಿಲ್ಲ ಅಂತ ಮಾತಾಡ್ತಿರ್ತಾರೆ. ಅದೇ ಮದುವೆ ಆದ ತಕ್ಷಣ ಬೇರೆ ಬೇರೆ ಆಗ್ಬಿಡ್ತಾರೆ, ಆ ಚಿಂತನೆಗಳೇ ಬೇರೆ ಆಗ್ಬಿಡುತ್ತೆ. ಆ ಮನಸ್ಸುಗಳು ಆ ಮೊದಲೇ ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತದೆ, ಆ ಹೊಂದಾಣಿಕೆನೇ ಇಲ್ಲ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನೀನ್ ಹಿಂಗೆ ಅಂತ ಗೊತ್ತಿರ್ಲಿಲ್ಲ ನನಗೆ ಅಂತ ಆಮೇಲೆ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗೆ ಎಷ್ಟು ಈ ಮನಸ್ಸುಗಳು ಅನ್ನುವಂಥದ್ದು ಈ ಫಿಂಗರ್ ಪ್ರಿಂಟ್ ತರ ಒಂದರಿಂದ ಒಂದಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಅಂತ. ಈ ಮನಸ್ಸು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತಂದ್ರೆ, ಕೆಲವರಿಗೆ ಬೆಳಿಗ್ಗೆ ಒಂಥರ ಅನಿಸ್ತಿರತ್ತೆ, ಮಧ್ಯಾಹ್ನ ಒಂಥರ ಅನಿಸುತ್ತೆ ಅದೇ ವಿಷಯದ ಬಗ್ಗೆ, ಸಂಜೆ ಒಂಥರ ಅನಿಸ್ತಿರತ್ತೆ. ಅದಕ್ಕೆ ಉದಾಹರಣೆ ಟ್ರಂಪ್. ಇವಾಗೇನೋ ಹೇಳ್ತಾರೆ, 10 ನಿಮಿಷಕ್ಕೆ ಇನ್ನೊಂದಿನ ಟ್ವೀಟ್ ಮಾಡ್ತಾರೆ, ಇನ್ನೊಂದಿನ ಭಾಷಣ ಮಾಡುವಾಗ ಇನ್ನೊಂದಿನ ಹೇಳ್ತಾ ಇರ್ತಾರೆ. ಹೀಗೆ ಒಂದೇ ವಿಚಾರದ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಮನಸ್ಸನ್ನ ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ಆ ರೀತಿಯ ಭಾವನೆಗಳಿರುತ್ತೆ. ಇಂತಹ ವೆರಿ ಕಾಂಪ್ಲಿಕೇಟೆಡ್ ಮನಸ್ಸಿನ ಬಗ್ಗೆ, ಮನಸ್ಸಿನ ವ್ಯವಹಾರಗಳ ಬಗ್ಗೆ ಅತ್ಯಂತ ಅದ್ಭುತವಾಗಿ ಬರೆದದ್ದು ರವಿ ಬೆಳಗೆರೆ ತಮ್ಮ ಓ ಮನಸ್ಸೆ ಮ್ಯಾಗ್ಝಿನ್ ನಲ್ಲಿ ಮತ್ತು ಹಾಯ್ ಬೆಂಗಳೂರಿನಲ್ಲಿ, 2 ಕಡೆ. ರವಿ ಬೆಳಗೆಯವರ ಆರಂಭದ ದಿನಗಳಲ್ಲಿ ಅತ್ಯಂತ ಆತ್ಮೀಯ ಸರ್ಕಲ್ ನಲ್ಲಿ ಇದ್ದಂತಹ ವ್ಯಕ್ತಿ ನಾನಾಗಿದ್ದೆ. ಸೊ ಹಾಗಾಗಿ ಅವರ ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನ ನೋಡುವ ಅವಕಾಶಗಳು ನನಗೆ ಸಿಕ್ಕಿತ್ತು. ನಾವೆಲ್ಲ ನೋಡುವ ಹೊತ್ತಿಗೆ ಹಾಯ್ ಬೆಂಗಳೂರು ಬಂದ ನಂತರ ರವಿ ಬೆಳಗೆರೆ ಬಿಕೇಮ್ ಎಕ್ಸ್ಟ್ರೀಮ್ಲಿ ಬಿಗ್ ಪರ್ಸನಾಲಿಟಿ ಇನ್ ಕರ್ನಾಟಕ. ಅವರಿಗೆ ಹೆಚ್ಚಿನ ದುಡ್ಡನ್ನ ತಂದ್ಕೊಟ್ಟಿದ್ದು, ಅವರೇನಾದ್ರು ಶ್ರೀಮಂತರಾಗಿದ್ದಿದ್ರೆ ಪ್ರಾಬಬ್ಲಿ ಅವರು ಬರೆದಂತಹ ಆ ಕ್ರಿಮಿನಲ್ ವರ್ಲ್ಡಿನ, ಪಾಪಿಗಳ ಲೋಕದ ಕಥೆಗಳು ಮತ್ತು ಅಲ್ಲಿನ ಅನೇಕ ವರದಿಗಳು. ಆದರೆ ಅವ್ರನ್ನ ಅತ್ಯಂತ ಜನಪ್ರಿಯವಾಗಿ ಮಾಡಿದ್ದು, ಅವರನ್ನ ಜನರ ಪ್ರೀತಿಯಾಗಿ ತಗೊಂಡು ಹೋಗಿರುವಂಥದ್ದು ಅವರು ಬರಿತಾ ಇರುವಂತಹ ಈ ಮನಸ್ಸಿನ ಪಿಸುಮಾತುಗಳು. ಅದು ಮೊದಲಿಗೆ ಆರಂಭವಾದದ್ದು ಹಾಯ್ ಬೆಂಗಳೂರಿನಲ್ಲಿ ಲವಿಕೆ ಅನ್ನುವಂಥ ಒಂದು ಸಣ್ಣ ಖಾಸ್ ಬಾತು ಮತ್ತು ಲವಿಕೆ ಅನ್ನುವಂಥ ಈ ರೀತಿಯ ಈ ಮಿದು ಭಾಷೆಯ ಮಧುರ ವಿಚಾರಗಳು ಜನರನ್ನ ಅವರನ್ನ ಅತ್ಯಂತ ಆತ್ಮೀಯವಾಗಿ ಜನರನ್ನ ಅವ್ರು ಬಹಳ ಬೇಗ ಓದೋ ರೀತಿಯಲ್ಲಿ ಆ ಭಾಷೆ. ಕಾಲೇಜಲ್ಲಿ ಹೋಗ್ತಾ ಇರುವಂತವ್ರಂತೂ
ತಾವು ಪ್ರೇಮ ಪತ್ರವನ್ನ ಬರೆಯೋದಿದ್ರೆ ಅದರಲ್ಲಿರುವ ಅವರ ಲವಲವಿಕೆಯನ್ನು ಕಾಪಿ ಮಾಡಿ ಬರೀತಾ ಇದ್ರು. ಬಹಳ ಜನ ಅದನ್ನ ಹೆಂಗಿದ್ದು ಯಥಾವತ್ತಾಗಿ ಕಾಪಿ ಮಾಡಿ ಹೆಸರು ಮಾತ್ರ ಚೇಂಜ್ ಮಾಡಿ ಕೊಟ್ಟಿರುವ ಉದಾಹರಣೆಗಳು ಬೇಕಾದಷ್ಟಿದೆ. ಸೊ ಹೀಗೆ ಅವರಿಗೆ ಅತ್ಯಂತ ಜನಪ್ರಿಯತೆಯನ್ನು ತಂದುಕೊಟ್ಟಿರುವಂತಹ ವಿಚಾರಗಳು ಈ ಖಾಸ್ ಬಾತ್ನಂತಹ ಮನಸ್ಸಿನ ವ್ಯವಹಾರಗಳನ್ನ, ಮನಸ್ಸಿನ ಪಿಸುಮಾತುಗಳಿಗೆ ಸಂಬಂಧಿಸಿದಂತಹ ಬರಹಗಳು. ಈ ರವಿ ಬೆಳಗೆರೆ ಅಂತಂದ್ರೆ ನಾವು ಬರಹಗಳಿಗೆ ಮಾತ್ರ ಗೊತ್ತಿದೆ ಅಂತ ಅನ್ಕೊಂಡಿದ್ವಿ. ಹಾಗೇನಿಲ್ಲ. ನಾನು ನೋಡಿದ ಹಾಗೆ, ನಾನೊಬ್ಬ ಸಂಪಾದಕನಾಗಿ ರವಿ ಬೆಳಗೆರೆಯನ್ನು ನೋಡುವಂಥದ್ದು ಅವರಲ್ಲಿರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವ. ಇಟ್ಸ್ ಕಂಪ್ಲೀಟ್ಲಿ ಅಂದ್ರೆ ಒಂದು 360 ಡಿಫ್ರೆಂಟ್ ವ್ಯಕ್ತಿತ್ವ ಇತ್ತು ಅವರಿಗೆ. ಬರಹದ ಬಗ್ಗೆ ಎಷ್ಟು ಪ್ರಭುತ್ವ ಇತ್ತು, ಅಕ್ಷರಗಳ ಮೇಲೆ ಎಷ್ಟು ಪ್ರಭುತ್ವ ಇತ್ತು, ಬಿಸ್ನೆಸ್ ಅಂಡ್ ಸ್ಟ್ರಾಟಜೀಸ್ ಮೇಲೆ ಅಷ್ಟೇ ಅದ್ಭುತವಾದಂತ ಪ್ರಭುತ್ವ ಇತ್ತು. ಯಾಕೆ ಎಲ್ಲ ಅತ್ಯುತ್ತಮ ಬರಹಗಾರರು ರವಿ ಬೆಳಗೆರೆ ಆಗ್ಲಿಲ್ಲ, ಅಥವಾ ರವಿ ಬೆಳಗೆರೆ ಅಷ್ಟು ಸಕ್ಸಸ್ಫುಲ್ ಸಂಪಾದಕ ಆಗ್ಲಿಲ್ಲ, ಅಥವಾ ಒಂದು ಪ್ರಕಾಶಕ ಆಗಿಲ್ಲ ಅಂತಂದ್ರೆ, ರವಿ ಬೆಳಗೆರೆಯನ್ನ ಅನೇಕರು ಬರಹದಲ್ಲಿ ಅನುಕರಣೆ ಮಾಡಿದ್ರು. ಆದ್ರೆ ಅವರು ಗಮನಿಸಿದಂತ ಒಂದು ವಿಚಾರ ಅಂತಂದ್ರೆ, ಅವರಲ್ಲಿ ಅತ್ಯುತ್ತಮವಾದಂತ ಒಂದು ನಾಡಿ ಮಿಡಿತವನ್ನ, ಜನರ ನಾಡಿ ಮಿಡಿತವನ್ನ ಅರಿತುಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಬಿಸ್ನೆಸ್ ಅನ್ನಾಗ್ಲಿ, ಅದಕ್ಕೆ ಬೇಕಾದಂತಹ ಕಾಂಟೆಂಟ್ ಸ್ಟ್ರಾಟಜಿಯನ್ನಾಗ್ಲಿ, ಅದಕ್ಕೆ ಬೇಕಾದಂತಹ ಡಿಸೈನ್ ಅಂಡ್ ಪ್ರೆಸೆಂಟೇಷನ್ ಆಗಲಿ, ಇದನ್ನೆಲ್ಲ ಕೊಡುವಂತಹ ಬುದ್ಧಿವಂತಿಕೆ ಅವರಲ್ಲಿತ್ತು. ಅದನ್ನ ಬಹಳ ಜನ ಗಮನಿಸಿಲ್ಲ. ಅವರ ಬರಹವನ್ನಷ್ಟೇ ಮಾತಾಡೋದನ್ನ ನಾನು ಕೇಳಿದ್ದೀನಿ. ಆಮೇಲೆ ಇನ್ನೊಂದು ಅದ್ಭುತವಾದಂತಹ ವ್ಯಕ್ತಿತ್ವ ಅವ್ರದ್ದೇನು ಅಂತಂದ್ರೆ ಅಡಾಪ್ಟಬಿಲಿಟಿ. ರವಿ ಬೆಳಗೆರೆ ನಮ್ಗೆಲ್ಲ ಗೊತ್ತಿರುವಂತ ಬರಹಗಾರನಾಗಿ, ಆದ್ರೆ ಬರಹಗಾರನಾಗಿ ಅವರು ಎಷ್ಟು ವ್ಯಾಪಿಸ್ಕೊಂಡಿದ್ರು ಅಂತಂದ್ರೆ, ಬರೀ ಪ್ರಿಂಟಿಗೆ ಮಾತ್ರ ಅವರು ಸೀಮಿತ ಆಗಿರ್ಲಿಲ್ಲ. ಯಾವ್ಯಾವ ಮಾಧ್ಯಮಗಳು ಬರ್ತಾ ಹೋಯ್ತೋ ಅದಕ್ಕೆಲ್ಲ ತೆರೆಸ್ಕೊಂಡು ಹೋಗ್ತಾ ಹೋದ್ರು. ಜೋಗಿ ಯಾವಾಗ ಇವತ್ತು ಫಾರ್ ಎ ಚೇಂಜ್, ಜೋಗಿ ಇವತ್ತು ಸ್ಪೀಚ್ ಬಹಳ ಅದ್ಭುತವಾಗಿದೆ. ವೆರಿ ವೆರಿ ಪವರ್ಫುಲ್ ಸ್ಪೀಚ್ ಇವತ್ತು ಮಾಡಿರುವಂಥದ್ದು. ಇವತ್ತೇನಾದ್ರೂ ಮಾತಾಡ್ತಾ ಇದ್ದವ್ರು, ಇವತ್ತೇನಾದ್ರೂ ರವಿ ಬೆಳಗೆರೆ ಇದ್ದಿದ್ರೆ ಈ ಡಿಜಿಟಲ್ ಕ್ಷೇತ್ರವನ್ನ, ಪ್ರಿಂಟ್ ನಲ್ಲ ಟೆಲಿವಿಷನ್ ಅನ್ನ ಹೇಗೆ ಆಳಿದ್ರು, ಡಿಜಿಟಲ್ ಅನ್ನು ಕೂಡ ಹಾಗೆ ಆಳ್ತಾ ಇದ್ರು ಅನ್ನುವಂತಹದ್ದನ್ನ ಮಾತನ್ನ ಹೇಳ್ತಾ ಇದ್ರು. ಇದೆಲ್ಲ ಸಾಧ್ಯ ಆಗ್ತಾ ಇದ್ದಿದ್ದು ಹೇಗೆ ಅಂತಂದ್ರೆ, ಬಿಕಾಸ್ ಆಫ್ ಹಿಸ್ ಅಡಾಪ್ಟಬಿಲಿಟಿ. ಅವರು ಪ್ರಿಂಟ್ ಪ್ರಾರಂಭ ಮಾಡಿದಾಗ ನಾವು ಸಂಯುಕ್ತ ಕರ್ನಾಟಕದಲ್ಲಿ ಸಹೋದ್ಯೋಗಿಗಳಾಗಿದ್ದವರು. ಅಫ್ಕೋರ್ಸ್ ಹಿ ಇಸ್ ವೆರಿ ಸೂಪರ್ ಸೀನಿಯರ್ ಟು ಮಿ. ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಅವರು ಕರ್ಮವೀರ ಸಂಪಾದಕ ಆಗಿದ್ರು. ನಾನು ಅವಾಗ ಅಲ್ಲಿನ ಒಂದು ಅಪ್ರೆಂಟಿಸ್ ರಿಪೋರ್ಟರ್ ಆಗಿದ್ದೆ ನಾನು. ಬಟ್ ನನ್ನನ್ನು ಯಾವತ್ತೂ ಅವರು ತುಂಬಾ ಜೂನಿಯರ್ ಅಂತ ನೋಡ್ಲಿಲ್ಲ. ಅತ್ಯಂತ ಹತ್ತಿರದಿಂದ ನನ್ನ ಅವ್ರ ಹತ್ತಿರದ ಸರ್ಕಲ್ನಲ್ಲೇ ಇರಿಸ್ಕೊಂಡಿದ್ರು. ಹಾಗಾಗಿ ಆ ವ್ಯಕ್ತಿ ನ್ಯೂಸ್ ಪೇಪರಿಗೆ ಬರೆಯುವಾಗ ಬೇರೆ ವ್ಯಕ್ತಿ ಆಗ್ತಾ ಇದ್ರು. ನಮ್ಮ ಕರ್ಮವೀರಕ್ಕೆ ಬರೆಯುವಾಗ ಬೇರೆದೇ ವ್ಯಕ್ತಿ ಆಗ್ತಾ ಇದ್ರು. ಪಾಪಿಗಳ ಲೋಕದಲ್ಲಿ ಬರೆಯುವಾಗ ನಾನು ಇಷ್ಟೋ ತನಕ ಮಾತಾಡ್ತಾ ಇರುವ ರವಿ ಬೆಳಗೆರೆನ ಇವರೇ ಅಂತ ಅನಿಸ್ತಿತ್ತು. ಪಾಪಿಗಳ ಲೋಕದಲ್ಲಿ ಬರಿತಾ ಇರುವಂತಹ ಶಬ್ದ ಓದಿ ಈ ಕಡೆಗೆ ಲವಲವಿಕೆಗೆ ಶಿಫ್ಟ್ ಆಗುವಾಗ ಇದಿಷ್ಟು ಡಿಫರೆಂಟ್ ಆಗಿ ಹೇಗೆ ಬರಕ್ ಸಾಧ್ಯ ಅಂತ ಅನಿಸ್ತಿತ್ತು. ಹೀಗೆ ಆ ಬರೆಯುವಾಗ ಅವರ ಇಡೀ ವ್ಯಕ್ತಿತ್ವ ಕಂಪ್ಲೀಟ್ ಆಗಿ ಬದಲಾವಣೆ ಆಗ್ಬಿಡ್ತಾ ಇತ್ತು. ಹಾಗೆ ಆ ಪ್ಲಾಟ್ಫಾರ್ಮ್ ಟು ಪ್ಲಾಟ್ಫಾರ್ಮು, ಆ ಫೀಲ್ಡ್ ಇಂದ ಫೀಲ್ಡ್ಗೆ ಬಹಳ ಬೇಗ ಅಡಾಪ್ಟ್ ಆಗ್ತಾ ಇದ್ರು. ಅವರು ಸಂಯುಕ್ತ ಕರ್ನಾಟಕದಲ್ಲಿ ಅದು ಅವ್ರದ್ದು ಜೀವನವನ್ನ ಹೇಳ್ತಾ ಇದ್ದೆ, ಅದನ್ನ ಆಲ್ವೇಸ್ ಹೇಳ್ತಾ ಇದ್ದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಗ್ರಾಫ್ ಅವರ್ ಲೈಫ್ ಅಂತ. ಲೈಫ್ ಹೇಗಿದೆ ಅಂತಂದ್ರೆ, ಒಂದ್ಸತಿಗೆ ಪೀಕ್ ಹೋದ್ರೆ ಒಂದ್ಸತಿಗೆ ಅಷ್ಟೇ ಇದಕ್ಕೆ ತಳಕ್ಕೆ ಬರ್ತಾ ಇದ್ರು, ಇನ್ನೊಂದ್ಸತಿ ತಳಕ್ಕೆ ಬಂದ್ರೆ ಇನ್ನೊಂದ್ಸತಿಗೆ ಏರ್ತಾ ಇದ್ರು. ಈ ರೀತಿಯ ಒಂದು ಬಹಳ ಡಿಫಿಕಲ್ಟ್ ಆದದ್ದು, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಲೈಫ್ ಜರ್ನಿ ಅವ್ರದ್ದು. ಅವರು ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಕಳ್ಕೊಂಡಾಗ ಅವ್ರು ಹುಡುಕ್ತಾ ಇದ್ದಿದ್ದು ಇನ್ಯಾವುದೋ ಒಂದು ಕೆಲಸವನ್ನಾಗಿತ್ತು. ಹೈ ಬೆಂಗಳೂರಿನ ಮಾಡುವಂತ ಯೋಚನೆ ಇರಲಿಲ್ಲ ಅವ್ರಿಗೆ. ಇನ್ಯಾವುದೋ ಒಂದು ಕೆಲಸವನ್ನು ಬೇಕು ಅಂತ ಹೇಳಿ ಅದಕ್ಕೆ ಒಂದು ದೊಡ್ಡ ಪತ್ರಿಕೆಗೆ ಅವರು ಇಂಟರ್ವ್ಯೂನು ಕೊಡ್ತಾರೆ. ಬಹಳ ಚೆನ್ನಾಗಾಗತ್ತೆ. ಅದ್ರ ಇಂಟರ್ವ್ಯೂನಲ್ಲಿ ಹೋದಾಗ ಇವರು ಟು ಕ್ವಾಲಿಫೈಡ್ ಫಾರ್ ದಿಸ್ ಪೇಪರ್ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಕೆಲಸ ಸಿಕ್ಕಲ್ಲ. ಅದ್ರ ನಂತರ ಅವ್ರು ಏನಾದ್ರು ಸ್ವಂತವಾಗಿ ಮಾಡ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಯ್ತಲ್ಲ, ಆವಾಗ ಅವರು ಹೈ ಬೆಂಗಳೂರನ್ನ ಪ್ರಾರಂಭ ಮಾಡಿದ್ರು. ಇನ್ಫ್ಯಾಕ್ಟ್ ಆ ಹೈ ಬೆಂಗಳೂರು ಪ್ರಾರಂಭ ಆದಾಗ ಅದರ ಮೊದಲ ಸಂಚಿಕೆಯ ಮೊದಲ ಪುಟದ ಪ್ರಿಂಟ್ ಅನ್ನ ಹಾಕ್ಸ್ಕೊಟ್ಟಿದ್ದು ನಾನು. ಅದು ಮೊದಲ ಈ ಹಲೋ ಅಂತ ಬರ್ತಿತ್ತಲ್ಲ, ಅದು ಮೊದಲೇ ಹಲೋ ಬೆಂಗಳೂರು ಅನ್ನುವಂತ ಹೆಸರಿನಲ್ಲಿ ಪತ್ರಿಕೆ ಬರಬೇಕಾಗಿತ್ತು ಅದು. ಬಟ್ ಕಾರಣಾಂತರಗಳಿಂದ, ಅನೇಕ ಷಡ್ಯಂತ್ರಗಳಿಂದಾಗಿ ಅವರಿಗೆ ಹಲೋ ಬೆಂಗಳೂರು ಅನ್ನುವಂತ ಒಂದು ಟೈಟ್ಲ್ ಸಿಕ್ಲಿಲ್ಲ. ಆವಾಗ ಆ ಹಾಯ್ ಬೆಂಗಳೂರು ಅಂತ ಮರುನಾಮಕರಣ ಮಾಡೋದ್ರಲ್ಲಿ ಕೂಡ ನಾನು ಕೂಡ ಅವ್ರ ಜೊತೆಲಿದ್ದೆ.
ಅದು ಹಾಗಾಗಿ ಹಲೋ ಬೆಂಗಳೂರು ಅನ್ನೋ ಕಾರಣಕ್ಕಾಗಿ ಅದು ಹಲೋ ಅನ್ನುವಂತ ಕಾಲಮ್ ಆಗಿ ಹಾಗೆ ಉಳ್ಕೊಂಡಿತ್ತು. ಈಗಲೂ ಕೂಡ ಅದನ್ನ ಭಾವನವ್ರು ಹಾಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಆಗಿನ ಮೊದಲ ಪುಟವನ್ನ ಪ್ರಿಂಟ್ ಹಾಕ್ಸ್ಕೊಡೋದ್ರಲ್ಲಿ ನಾನು ಅವಾಗ ಚಂದ್ರಕಾಂತ್ ಭಟ್ ಈಗಲೂ ಇದ್ದಾರೆ. ಅವರು ನಾವು ಅವರಿಗೆ ನೆರವನ್ನ ನೀಡಿದ್ವಿ, ಆ ಕಾಲದಿಂದ ಇದ್ದಂಥವ್ರು. ಬಟ್ ಅವರ ಬುದ್ಧಿವಂತಿಕೆ ಹೇಗಿತ್ತು ಅಂತಂದ್ರೆ, ಆ ಇಡೀ ಪತ್ರಿಕೆಯನ್ನವರು ಜಾಹೀರಾತಿಲ್ದೇನೆ ನಡೆಸಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್, ಬಿಸ್ನೆಸ್ ಸ್ಟ್ರಾಟಜಿಸೇ ಬೇರೆ. ಅದು ಅವ್ರಿಗೆ ಒಲಿದಿತ್ತು ಅಂತ ಅವ್ರಿಗೆ ಸಾಹಿತ್ಯ ಹೇಗೆ ಒಲಿದಿತ್ತೋ ಬಿಸ್ನೆಸ್ ಕೂಡ ಹಾಗೆ ಒಲಿದಿತ್ತು. ಹಾಗಾಗಿ ಅವ್ರು ಕೈ ಹಾಕಿದ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ಬಹಳ ಅದ್ಭುತವಾದಂತ ಸಕ್ಸಸ್ ಅನ್ನು ಕಾಣಕ್ಕೆ ಸಾಧ್ಯ ಆಯ್ತು. ಹಾಯ್ ಬೆಂಗಳೂರು ಅವ್ರಿಗೆ ಹೇಗೆ ತಮ್ಮ ಈ ಖಾಸ್ ಬಾತ್ ಮತ್ತು ಲವಲವಿಕೆ ಮತ್ತೆ ಇನ್ನೊಂದು ಅವಾಗ ಕಾಲಮ್ಗಳನ್ನ ಬರಿತಾ ಇದ್ರು, ಜೋಗಿ ಬರಿತಾ ಇದ್ರು, TN ಸೀತಾರಾಮ್ ಬರಿತಾ ಇದ್ರು, ಬಾಟಮ್ ಐಟಮ್ ಇತ್ತು, ಆಮೇಲೆ ಜಯಂತ್ ಕಾಯ್ಕಣಿ ಬರಿತಾ ಇದ್ರು. ಹೀಗೆ ಅನೇಕರು ಹೌದು, ಇಂಥ ಅನೇಕ ಲೇಖನಗಳು ಬಂದಾಗ ಅದನ್ನ ನಾನು ಹಾಯ್ ಬೆಂಗಳೂರಿಂದ ಪ್ರತ್ಯೇಕಗೊಳಿಸಿ ಹೇಗೆ ಇನ್ನೊಂದು ಯುವ ಜನರನ್ನ ಆಕರ್ಷಿಸುವಂತ ಒಂದು ಮ್ಯಾಗಝಿನ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ ಹುಟ್ಟಿದಂತ ಮ್ಯಾಗಝಿನ್ ಓ ಮನಸ್ಸೆ. ಓ ಮನಸ್ಸೆ ಅದು ಆ ಕಾಲಕ್ಕೆ ಯಾಕೆ ಬಹಳ ಟ್ರೆಂಡ್ ಸೆಟ್ಟರ್ ಅಂತಂದ್ರೆ, ಈ ಫೇಸ್ಬುಕ್ಗಳಾಗ್ಲಿ ರೀಲ್ಗಳಾಗ್ಲಿ ಬಂದಿರ್ಲಿಲ್ಲ. ಇನ್ನು ಹೊಸ ತಲೆಮಾರಿನ ಓದುಗರು ಬರ್ತಾ ಇದ್ರು. ಅವರು ಕಾದಂಬರಿಗಳನ್ನ ಓದ್ತಿರ್ಲಿಲ್ಲ. ಅಂದ್ರೆ ಓದುವ ಈ ಪರಿಪಾಠ ಅನ್ನುವಂಥದ್ದು ಜನರೇಷನ್ ಟು ಜನರೇಷನ್ ಕಡಿಮೆ ಆಗ್ತಿದೆ. ಈ ನಿರಂಜನ್ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಇಲ್ಲಿ ಯಾರ್ಯಾರು ಓದ್ತೀರಿ ಅಂತ ಕೇಳಿದಾಗ 2 ಜನ ಕೈ ಎತ್ತಿದ್ದಿದೆಯಲ್ಲ, ಬಹಳ ಸಿಗ್ನಿಫಿಕೆಂಟ್ ಆದಂತ ವಿಚಾರ. ಬಹಳ ದೊಡ್ಡ ನೊಬೆಲ್ ಪ್ರಶಸ್ತಿ ಕೊಡ್ಬೇಕು ನೀವು ಈ ಕಂಡಿಡಿದಿದ್ದಕ್ಕೆ. ಇದನ್ನ ಈ ಓದುವ ಹವ್ಯಾಸ ಕಡಿಮೆ ಆಗ್ತಾ ಬರ್ತಿರುವಾಗ ಅದಕ್ಕೆ ಬೇಕಾದಂತ ರುಚಿಸುವಂತ, ಅವರನ್ನ ಆಕರ್ಷಿಸುವಂತ ಒಂದು ರೀತಿಯಾದಂತ ಓದುಗರನ್ನ ಆಕರ್ಷಿಸುವಂತ ಒಂದು ಮ್ಯಾಗಝಿನ್ ಅನ್ನ ರೂಪಿಸ್ಬೇಕು ಅನ್ನುವಂಥದ್ದು ಅವರ ಈ ಬಿಸ್ನೆಸ್ ಕೌಶಲ್ಯ. ಅದು ಬರೀ ಬರಹಗಾರರಷ್ಟಲ್ಲ, ಬಿಸ್ನೆಸ್ ಕೌಶಲ್ಯ ಅದು. ಅದಕ್ಕಾಗಿ ಅದನ್ನ ರೂಪಿಸಿದ್ರು. ಆದ ನಂತರ ಅವ್ರು ಟೆಲಿವಿಷನ್ ಬರ್ತಾ ಹೋದಾಗನೆ ಆ ಟೆಲಿವಿಷನ್ಗೆ ಅಡಾಪ್ಟ್ ಆಗಿ ಅವರು ಅದಕ್ಕೆ ಬೇಕಾದಂತ 2 ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ರು. ಒಂದು ಎಂದು ಮರೆಯದ ಹಾಡುಗಳು ಅಂತೇನು ಬಂತಲ್ಲ, ಅದು ಈ ಓಮನಸೆಯ ಜಾನರ್ನ ಕಾರ್ಯಕ್ರಮಗಳು. ಇನ್ನೊಂದು ಕ್ರೈಮ್ ಲೋಕ ಅನ್ನುವಂಥದ್ದೇನಿತ್ತಲ್ಲ, ಅದು ಇನ್ನೊಂದು ಜನರು. ನಾನು ಆವಾಗಲೇ ಹೇಳಿದಂಗೆ ರವಿಯನ್ನ ಶ್ರೀಮಂತನನ್ನಾಗಿ ಮಾಡಿರುವಂಥದ್ದು ಈ ಕ್ರೈಮ್ ಲೋಕದ ಕಥೆಗಳು. ಆದ್ರೆ ಅವ್ರನ್ನ ಜನರಿಗೆ ಆತ್ಮೀಯವಾಗಿ ತಗೊಂಡ್ಬಂದಿರುವಂಥದ್ದು ಈ ಮನಸ್ಸಿನ ಮಾತುಗಳ, ಪಿಸು ಮಾತುಗಳ ಬರಹಗಳು. ಸೊ ಹೀಗೆ ಅಲ್ಲೂ ಕೂಡ 2 ಜಾನರನ್ನ ಅವರು ಸೃಷ್ಟಿಸಿದ್ರು. ಅದರ ನಂತರ ಅವರು ಟೆಲಿವಿಷನ್ ಎಲ್ಲ ಇನ್ನು ಫೇಸ್ ಔಟ್ ಆಗ್ತಿದೆ ಅನ್ನೋ ಪೀರಿಯಡ್ ಅಲ್ಲಿ ಡಿಜಿಟಲ್ ಅಲ್ಲಿ ಕೂಡ ಬಹಳ ತೊಡಗಿಸ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದ್ರು. ಇವಾಗ ನಾನು ಈ ಹಾಲ್ ನಲ್ಲಿ ಎಂಟರ್ ಆಗ್ತಿರುವಾಗ ರವಿ ಬೆಳಗೆರೆ ವಾಯ್ಸ್ ಅನ್ನ ಕೇಳ್ತಿದ್ದೆ. ಇಡೀ ಕರ್ನಾಟಕ ಗುರುತಿಸುವಂತಹ ಕೆಲವು ವಾಯ್ಸ್ಗಳಲ್ಲಿ ಸದಾ ನೆನಪಿಟ್ಟುಕೊಳ್ಳುವ ಕೆಲವು ಕಂಠಗಳೇನಾದ್ರೂ ಇದ್ರೆ ಅದು ರವಿ ಬೆಳಗೆರೆ ಅವ್ರು ಕೂಡ ಒಂದು. ಇವತ್ತು ಈ ರವಿ ಬೆಳಗೆರೆ ಅವರು ಪ್ರಾರಂಭಿಸಿದಂತಹ, ಮುಂದುವರಿಸಿಕೊಂಡು ಬಂದಿದ್ದಂತಹ ಈ ಅಕ್ಷರದ ಸಾಂಗತ್ಯವನ್ನ ಅವರ ಸುಪುತ್ರಿ ಭಾವನಾ ಬೆಳಗೆರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅರ್ಧ ಬರೆದು ಬಿಟ್ಟಂತಹ ಒಂದು ಕಾದಂಬರಿಯನ್ನು ಸಂಪೂರ್ಣಗೊಳಿಸಿರುವಂಥದ್ದು ಒಂದು ಸಾಂಕೇತಿಕ. ಅವರು ಅರ್ಧ ದಾರಿಯಲ್ಲಿ ತಂದಿಟ್ಟಿರುವಂತಹ ಬರಹವನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಸಾಂಕೇತಿಕ ಮತ್ತು ಬಹಳ ಅದ್ಭುತವಾದಂತಹ ಕಲ್ಪನೆ ಕೂಡ ಹೌದು. ಅವರು ಈ ಬರಹಗಳನ್ನ ಇವತ್ತಿನ ಮಾಧ್ಯಮಗಳನ್ನು ನೋಡಿದ್ರೆ ನಾವು ವಿದ್ಯಾರ್ಥಿಗಳು ಅಥವಾ ಜನ್ಜಿ, ಈಗ ಸ್ವಾಮೀಜಿಗಳು ನಮ್ಮ ಹತ್ರ ಮಾತಾಡ್ತಾ ಇದ್ರು, ನಿಶ್ಚಲ ಸ್ವಾಮೀಜಿ ಅವರು ಮಾತಾಡ್ತಾ ಇದ್ರು. ಈಗಿನ ವಿದ್ಯಾರ್ಥಿಗಳು, ಈಗಿನ ಹುಡುಗರ ಬಿಹೇವಿಯರ್ ಅನ್ನು ನೋಡಿದಾಗ ನಮ್ಗೆ ಒಂದ್ ರೀತಿಯಲ್ಲಿ ಆಶ್ಚರ್ಯ ಆಗತ್ತೆ ಅನ್ನುವ ರೀತಿಯಲ್ಲಿ. ಜನ್ಜಿ ಈಸ್ ದ ರಿಯಾಲಿಟಿ. ಇದನ್ನ ನಾವು ಈ ರಿಯಾಲಿಟಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಜನ್ಜಿ ಅನ್ನುವಂತಹ ಈ ಯುವ ಜನರ ಬಿಹೇವಿಯರ್ ಇದೆಲ್ಲ ಇಷ್ಟು ವರ್ಷ ನಾವು ನೋಡಿದ ಎಲ್ಲ ಬಿಹೇವಿಯರ್ಗಿಂತ ಡಿಫ್ರೆಂಟ್ ಆಗಿತ್ತು. ರವಿ ಬೆಳಗೆರೆ ಇದ್ದಿದ್ರೆ ಈಗ ಏನ್ ಮಾಡ್ತಿದ್ರು? ನಾನು ಆವಾಗಲೇ ಹೇಳಿದಂಗೆ ಅಡಾಪ್ಟಬಿಲಿಟಿ ಇದೆಯಲ್ಲ, ಅಡಾಪ್ಟಬಿಲಿಟಿ ದ ಸ್ಟ್ರಾಂಗೆಸ್ಟ್ ಪರ್ಸನಾಲಿಟಿ ಆಫ್ ರವಿ ಬೆಳಗೆರೆ ಇದ್ದಾಗ ಅವರು ಕ್ಷೇತ್ರದಿಂದ ಕ್ಷೇತ್ರಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಿರೋಂಥ ಜನರೇಷನ್ ಟು ಜನರೇಷನ್ಗೆ ಹೇಗೆ ಬರಹಗಳನ್ನು ತಗೊಂಡ್ಬರ್ತಾ ಇದ್ರು, ಇವತ್ತೇನಾದ್ರೂ ಇದ್ದಿದ್ರೆ ಅವರು ನಾನು ಬರೀ ಬರಹಗಳನ್ನಷ್ಟೇ ಮೆಚ್ಕೊಂತಿರ್ಲಿಲ್ಲ ಅಂತ ನಾನು ಅನ್ಕೋತೀನಿ. ಅವರು ನಿಮ್ಮನ್ನ ಈ ಜೆನ್-ಜಿ ಅನ್ನ ತಲುಪಲಿಕ್ಕೆ ಬೇಕಾದಂತಹ ಒಂದು ಹೊಸ ಮಾಧ್ಯಮವನ್ನು ಆರಿಸ್ಕೊತಿದ್ರು. ಆ ಮಾಧ್ಯಮ ಇವತ್ತು ನನಗೆ ಇಲ್ಲಿ ಕಾಣಿಸ್ತಾ ಇತ್ತು. ಇವತ್ತು ಭಾವನಾ ಬೆಳಗೆರೆ ಬಹಳ ನೀವು ಆ ಸರಿಯಾದ ದಾರಿಯಲ್ಲಿ ಹೋಗ್ತಿದ್ರಿ. ಭಾವನಾ ಆಡಿಯೋ ಅಂತಲ್ವ ಅದು? ಭಾವನಾ ಆಡಿಯೋ
ಅಂತ ಒಂದು ಕ್ಷೇತ್ರವನ್ನು ಆರಿಸ್ಕೊಂಡಿದ್ದಾರೆ. ಪ್ರಾಬಬ್ಲಿ ಯು ವಿಲ್ ರೀಚ್ ದಿಸ್ ಜನರೇಷನ್ ಮಚ್ ಮೋರ್ ಪವರ್ಫುಲ್ ಆಗಿ ಇನ್ ದಿಸ್ ಸೆಕ್ಟರ್ನಲ್ಲಿ. ಸೊ ಹಾಗಾಗಿ ರವಿ ಬೆಳಗೆಯವರವರ ಎಲ್ಲ ಬರಹಗಳನ್ನ ಆಡಿಯೋಕ್ಕೆ ತರುವಂಥದ್ದು ಇದೆಯಲ್ಲ, ಬಹಳ ಪ್ರಮುಖವಾದಂಥ ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಮೋಸ್ಟ್ಲಿ ಎಲ್ಲ ಬರಹಗಳನ್ನು ಅವರ ಕಂಠದಲ್ಲೇ ಕೇಳೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದ್ರೆ ಇವತ್ತು ರವಿ ಬೆಳಗೆರೆ ಅವರು ಫಿಸಿಕಲ್ ಆಗಿ ನಮ್ಮ ಜೊತೆ ಇಲ್ಲ, ಬಟ್ ಸ್ಟಿಲ್ AI ಕ್ಯಾನ್ ಹೆಲ್ಪ್ ಯು. ಆಲ್ರೆಡಿ ನೋಡಿ ಅದನ್ನ ಹೇಳಿದ್ದೆ, ರವಿ ಬೆಳಗೆರೆ ನಾವು ಆಗಾಗ ತಮಾಷೆ ಮಾಡ್ತಾ ಇರ್ತೀವಿ, ಭಾವನಾ ಬೆಳಗೆರೆಯವ್ರನ್ನ ಇವರು ಹೆಣ್ಣು ರವಿ ಬೆಳಗೆರೆ ಅಂತ. ರವಿ ಬೆಳಗೆರೆ ಅವರಲ್ಲಿರುವಂತ ಎಲ್ಲ ಪರ್ಸನಾಲಿಟಿಗಳು ಕೂಡ ಭಾವನಾ ಅವ್ರ ಹತ್ರ ಇದೆ. ಸೊ ದಿಸ್ ಇಸ್ ದ ಅಡಾಪ್ಟಬಿಲಿಟಿ. ಚೇಂಜಿಂಗ್ ಟೈಮ್ ನಲ್ಲಿ ಅವರ ಟೆಕ್ನಾಲಜಿಯನ್ನ ಮತ್ತು ಸಾಧ್ಯತೆಗಳನ್ನ ಉಪಯೋಗಿಸ್ಕೊಂಡು ಒಂದು ಮಾಧ್ಯಮವನ್ನು ರೂಪಿಸ್ತಾ ಇದ್ದೀರಿ ನೀವೀಗ. ಅತಿ ಶೀಘ್ರದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಇವತ್ತು ಈ ಓಮನಸೆಯನ್ನ ರೀಲಾಂಚ್ ಮಾಡ್ತಾ ಇರುವಾಗ ಅನ್ಸುತ್ತಿದೆ, ಇದಕ್ಕೆ ಪ್ರಿಂಟ್ ಮಾಧ್ಯಮಕ್ಕೆ ಡೆಫಿನೆಟ್ಲಿ ಓದುಗರು ಇರ್ತಾರೆ, ಇರಲ್ಲ ಅಂತಲ್ಲ. ಪ್ರಿಂಟ್ ನಲ್ಲಿ ಓದುವಂತಹ ಒಂದು ಸುಖನೇ ಬೇರೆ, ಪುಸ್ತಕವನ್ನ ಅಕ್ಷರಗಳನ್ನ ಓದುವ ಸುಖ ಕಂಪ್ಲೀಟ್ಲಿ ಡಿಫರೆಂಟ್ ಇರುತ್ತೆ ಅನ್ನೋಂಥದ್ದು ನಿಜ. ಬಟ್ ಆದ್ರೆ ದರ್ ಈಸ್ ಒನ್ ಜನರೇಷನ್ ವಿಚ್ ಹಸ್ ಆಲ್ರೆಡಿ ಗಾನ್ ಅಹೆಡ್. ಈಗ ನಾನು ನ್ಯೂಸ್ ಪೇಪರ್ ಮತ್ತೆ ಟೆಲಿವಿಷನ್ ಸಂಪಾದಕವಾಗಿ ಕೂಡ ನನಗೂ ಕೂಡ ಇದೊಂದು ದೊಡ್ಡ ಚಾಲೆಂಜೇ. ನಾನು ಮುದ್ರಣ ಮಾಧ್ಯಮವನ್ನು ಮಾತ್ರ ನೋಡ್ಕೋತಾ ಇರ್ತೀನಿ ಅಂತ ಹೇಳಿದ್ರೆ, ಅನೇಕರು ಆಲ್ರೆಡಿ ಇನ್ಸ್ಟಾಗ್ರಾಮ್ ನಲ್ಲಿ ಫೇಸ್ಬುಕ್ ನಲ್ಲಿ ಇರ್ತಾರೆ, ಅವ್ರ ಪೇಪರ್ನೇ ಓದಲ್ಲ, ಬಟ್ ನನಗಿಂತ ಮೊದಲೇ ಸುದ್ದಿಯನ್ನ ತಿಳ್ಕೊಂಡಿರ್ತಾರೆ. ಸೊ ಅಂತ ಜನರೇಷನ್ ಜೊತೆಗೆ ನಾನು ಸವಾಲಾಗಿ ನಿಂತು ಇವತ್ತು ಕೆಲಸವನ್ನು ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಇದೇ ಚಾಲೆಂಜ್ ನಿಮಗೂ ಕೂಡ ಇದೆ. ಸೊ ನಿಮ್ಮ ಮಾಧ್ಯಮಗಳು ಹಾಯ್ ಬೆಂಗಳೂರನ್ನ ನಾವು ಏನ್ ಕಲ್ಪನೆ ಮಾಡ್ಕೋತೀವಿ, ಒಂದು ಕಪ್ಪು ಸುಂದರಿ ಅನ್ನುವಂತ ಒಂದೇನು ಹಿಸ್ ಮೆಟಫರ್ ಇತ್ತಲ್ಲ, ಆ ಮೆಟಫರ್ ಇವತ್ತು ಚೇಂಜ್ ಆಗಿ ಹೊಸ ರೂಪದಲ್ಲಿ ಕಾಣಿಸ್ಬೇಕಾದಂತಹ ಅಗತ್ಯ ಇದೆ ಅಂತ ನನ್ಗನ್ಸುತ್ತೆ. ಸೊ ಇವತ್ತಿನ ಮನಸ್ಸಿನ ಬಗ್ಗೆ ಮಾತಾಡೋದಾದ್ರೆ, ಈ ಯಂಗ್ಸ್ಟರ್ಸ್ಗಳಲ್ಲಿ ಇವತ್ತು ಮೊದಲಿನಷ್ಟು ಅಟೆನ್ಷನ್ ಸ್ಪ್ಯಾನ್ ಇಲ್ಲ ಅನ್ನುವಂಥದ್ದು ಬಹಳ ನಾವು ಗಮನಿಸಬೇಕಾದಂಥ ವಿಚಾರ. ಅಟೆನ್ಷನ್ ಸ್ಪ್ಯಾನು ಅದೇನಾಗ್ಬಿಡುತ್ತೆ, ನಾವು ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿ ನಮ್ಮ ಮನಸ್ಸುಗಳು ಕೂಡ ಹೀಗೆ ಸ್ವೈಪಿಂಗ್ ಆಗ್ತಾ ಇರುತ್ತೆ. ಒಂದು ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟಿಗೆ ವಿತಿನ್ 60 ಸೆಕೆಂಡ್ಸ್ ಸ್ವೈಪ್ ಆಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಒಂದು ಸಬ್ಜೆಕ್ಟ್ ನಲ್ಲಿ ಬಹಳ ಹೊತ್ತು ನಮಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಭಾಷಣವನ್ನು ಕೂಡ ಆದಷ್ಟು ಬೇಗ ಕಟ್ ಮಾಡಬೇಕು ಅನ್ನೋದಕ್ಕೆ ಇದೇ ಕಾರಣ ಅನ್ಸುತ್ತೆ. ಮೊದಲಾದ್ರೆ ಲಾಂಗ್ ಸ್ಪೀಚ್ ಅನ್ನ ಕೇಳೋದಕ್ಕೆ ಏನ್ ಅದ್ಭುತವಾಗಿ ಮಾತಾಡ್ತಾ ಅಂತ ಹೇಳ್ತಿದ್ರು. ಇವತ್ತು ಬಹಳ ಪವರ್ಫುಲ್ ಆದಂತ ವಿಚಾರವನ್ನ ಅತ್ಯಂತ ಶಾರ್ಟ್ ಆಗಿ ಯಾರು ಹೇಳ್ತಾರೆ ಅವರು ಬೆಸ್ಟ್ ಸ್ಪೀಕರ್ ಅನ್ಸುತ್ತೆ. ಮೋಸ್ಟ್ಲಿ ಮೈಂಡ್ ಮೆಕ್ಯಾನಿಸಮ್ ಮಾತಾಡುವಾಗ ಅವರು ಅದನ್ನ ಹೇಳ್ಬೋದು. ಅದನ್ನ ಇವತ್ತು ಯಾರು ಎಷ್ಟು ಲಾಂಗ್ ಮಾತಾಡ್ತಾರೆ ಅನ್ನೋಂಥದ್ದು ಮುಖ್ಯ ಅಲ್ಲ, ಯಾರು ಎಷ್ಟು ಪವರ್ಫುಲ್ ಆಗಿ ಎಷ್ಟು ಶಾರ್ಟ್ ಆಗಿ ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಣಿಸುತ್ತೆ ಇವತ್ತು. ಸೊ ಇಲ್ಲಿರುವಂತಹ ಎಲ್ಲ ಹೊಸ ತಲೆಮಾರಿನ ಓದುಗರು ಅವ್ರು ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟರು. ನಾನು ಒಳ್ಳೆಯ ಬರಹಗಾರ ಆಗ್ತೇನೆ ಅಲ್ವಾ, ಒಳ್ಳೆಯ ಓದುಗ ಅಂತೂ ಆಗ್ತೀನಿ ಅಂತ ಹೇಳಿದ್ರಲ್ಲ, ಆ ರೀತಿಯ ಭಾವನೆಯನ್ನ ಇಟ್ಕೊಳ್ಳಿ. ಇದ್ರ ಜೊತೆಯಲ್ಲಿ ನಿಮ್ಗೆ ಯಾವ ಮಾಧ್ಯಮದಲ್ಲಿ ಕೂಡ ಒಳ್ಳೊಳ್ಳೆಯ ಕಾಂಟೆಂಟ್ಗಳು ಸಿಗುತ್ತೆ, ಅದ್ರ ಕಡೆಗೆ ಗಮನವನ್ನ ಕೊಡ್ತಾ ಹೋದಷ್ಟು ನಾವು ಅತ್ಯುತ್ತಮವಾದಂಥ ಸಮಾಜವನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಮಾಧ್ಯಮ ಕ್ಷೇತ್ರದಲ್ಲಿ ಬಂದಿರುವಂತ ಈ ಹೊಸ ಪ್ರಯತ್ನ ನಮ್ಗೆಲ್ಲರಿಗೂ ಸಹಕಾರಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.